ಒಂದು. ಅಲ್ಲಿ ನಮ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. AF ವತಿಯಿಂದ ಅಲ್ಲಿ ಅಮೇರಿಕಾ ಇಂಡಿಯನ್ ಫೌಂಡೇಶನ್ ವತಿಯಿಂದ ಯಾವ ರೀತಿ ನಾವು ಕ್ಲಾಸ್ ರೂಮ್ ಒಳಗೆ ಇವನ್ನೆಲ್ಲ ಟೀಚಿಂಗ್ ಏಡ್ ಪರ್ಪಸ್ ಆಗಿರ್ಬೋದು ಅಥವಾ ಮತ್ತೆ ಬೇರೆ ಬೇರೆ ಇನ್ನಷ್ಟು ಈಸಿ ಆಗಕ್ಕೆ ಮಕ್ಕಳಿಗೆ ಒಂದು ಏನು ಸ್ಮಾರ್ಟ್ ಬೋರ್ಡ್ ಏನು ಯೂಸ್ ಮಾಡಿ ಮಕ್ಕಳಿಗೆ ಇನ್ನೂ ಹೆಚ್ಚು ಯಾವ ರೀತಿ ಆಸಕ್ತಿದಾಯಕವಾಗಿ ನಾವು ಪಾಠ ಮಾಡ್ಬೋದು ಅಂತೇಳಿ ಅದನ್ನ ಪಿಕ್ಟೋ ಬ್ಲಾಗ್ಸ್ ಅಂತ ಹೇಳಿ ಒಂದು ಆ್ಯಪ್ ಐತಿ. ಸೊ ಅದ್ರೊಳಗೆ ನಮ್ಮ ಪಾಠಕ್ಕೆ ಏನಾದ್ರು ಸಂಬಂಧಪಟ್ಟಿರುವಂಥ ಅಂಶಗಳನ್ನ ನಾವಿಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಪಿಕ್ಟೋ ಬ್ಲಾಗ್ಸ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಆ ಆ್ಯಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ಫಸ್ಟಿಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಬ್ಯಾಕ್ಗ್ರೌಂಡ್ ಅಂತ ಬರ್ತದೆ. ಸೊ ಈ ರೀತಿ ಬಂದಾಗ ನಮ್ದು ಯಾವ್ದಾದ್ರು ಪಾಠದ ರಿಲೇಟೆಡ್ ಅಥವಾ ನಾವು ಜಿಯೋಗ್ರಫಿ ಪಾಠ ಮಾಡ್ತಿರ್ಬೋದು ಅಥವಾ ಇತಿಹಾಸ ಆಗಿರ್ಬೋದು ಅಥವಾ ವಿಜ್ಞಾನ ಆಗಿರ್ಬೋದು ಯಾವ್ದಾರ ಪಾಠ ಮಾಡುವಾಗ ಈ ರೀತಿಯಾಗಿ ಎಲ್ಲ ಅಲ್ಲಿ ನಮ್ಗೆ ಸ್ಲೈಡ್ಸ್ ಬರ್ತಾವೆ. ಸೊ ಇಲ್ಲಿ ನಮ್ಗೆ ಯಾವ ಪಾಠ ಏನಿರ್ತದಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂತಹ ಬ್ಯಾಕ್ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಮ್ಮ ಪಾಠ ಯಾವ್ದಿರುತ್ತಲ್ಲ ಆ ಪಾಠದ ಆಧಾರದ ಮೇಲೆ ಅದಕ್ಕೆ ರಿಲೇಟ್ ಆಗಿರುವಂತಹ ಬ್ಯಾಕ್ಗ್ರೌಂಡ್ ನ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಪಿಕ್ಟೋ ಬ್ಲಾಕ್ಸ್ ಒಳಗ ನಾವು ಧ್ರುವ ಪ್ರದೇಶಗಳ ಒಳಗೆ ಅಂದ್ರೆ ನಾವು ಏನು ಅಂಟಾರ್ಟಿಕ್ ವಲಯ ಮತ್ತು ಆರ್ಟಿಕ್ ವಲಯ ಅಂತ ಏನು ಬರ್ತಾವೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಒಳಗೆ ಈಗಾಗಲೇ ಕಲ್ತಂಗೆ ನಾವು. ಸೊ ಉತ್ತರ ಧ್ರುವದ ಒಳಗೆ ಅಲ್ಲಿ ಆರ್ಟಿಕ್ ವೃತ್ತ ಅಂತ ಬರ್ತದೆ. ಸೊ ಆರ್ಟಿಕ್ ವೃತ್ತದ ಒಳಗೆ ಬೇರೆ ಬೇರೆ ಪ್ರಾಣಿಗಳು ಅಂದ್ರೆ ಅಲ್ಲಿಯ ಪರಿಸರಕ್ಕೆ ಅನುಗುಣವಾಗಿ ಪ್ರಾಣಿಗಳು ವಾಸ ಮಾಡ್ತಾವು. ಸೊ ಅದನ್ನ ಆ ಪ್ರಾಣಿಗಳು ವಾಸ ಮಾಡುವುದನ್ನ ನಾವು ತಿಳಿಸ್ಬೇಕಂತ ಹೇಳಿ ಈ ಪಿಕ್ಟೋ ಬ್ಲಾಗ್ಸ್ ಒಳಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಯಾವ್ದು ಅಂದ್ರೆ ಫಸ್ಟ್ ಬ್ಯಾಕ್ಗ್ರೌಂಡ್ ಆರ್ಟಿಕ್ ಅಂತ ಐತಲ್ಲ. ಸೊ ಈ ಆರ್ಟಿಕ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾದ ಓಪನ್ ಆಗ್ತದೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಆದ್ಮೇಲೆ ಅನಿಮಲ್ಸ್ ಅಂತ ಹೇಳಿ ಒಂದು ಎಲ್ಲ ಈ ರೀತಿಯಾಗಿ ಸ್ಲೈಡ್ಸ್ ಓಪನ್ ಆಗ್ತಾವೆ. ಇಲ್ಲಿ ಅನಿಮಲ್ಸ್ ಅಂತ ಹೋದ್ಮೇಲೆ ನಮಗೆ ಯಾವ್ಯಾವ ಪ್ರಾಣಿಗಳು ಆರ್ಟಿಕ್ ವಲಯದೊಳಗೆ ಬರ್ತಾವಲ್ಲ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಈಗ ಬೇರ್ ಅಂತಿದೆ, ಕರಡಿ, ಹಿಮ ಕರಡಿ ಅಂತಿದೆ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬರ್ತದೆ. ಸೊ ಇದನ್ನ ನಾವು ಮತ್ತೇನ್ ಮಾಡ್ಬೋದು ಅಂತ ಹೇಳಿದ್ರೆ ಮೂವ್ ಮಾಡ್ಬೋದು. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬರ್ತದೆ ಇದು. ಸೊ ಇಲ್ಲಿ ನೋಡ್ರಿ ಇದ್ರೊಳಗೆ ಫಸ್ಟ್ ಇಲ್ಲಿ ಇವೆಂಟ್ಸಿಗೆ ಹೋಗ್ಬೇಕು. ಇವೆಂಟ್ಸಿಗೆ ಹೋಗಿ ಇಲ್ಲಿ ವೆನ್ ಫ್ಲಾಗ್ ಕ್ಲಿಕ್ ಅಂತ ಇದೆಲ್ಲ ಇದನ್ನ ನಾನು ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿಂದ ಈ ಕಡೆ ತೊಗೊಂಡ್ಬರ್ಬೇಕು. ಇಲ್ಲಿ ಸೊ ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಅದು ವೆನ್ ಫ್ಲಾಗ್ ಕ್ಲಿಕ್ ಅಂದ್ಮೇಲೆ ಫಸ್ಟಿಗೆ ಎಲ್ಲೋ ಐತಲ್ಲ ಅದು ಅಲ್ಲಿ ಕುದುರ್ತೈತಿ. ಅದಾದ್ಮೇಲೆ ಎರಡನೇದು ಕಂಟ್ರೋಲಿಗೆ ಹೋಗ್ಬೇಕು. ಕಂಟ್ರೋಲಿಗೆ ಹೋದ್ಮೇಲೆ ಫಾರ್ ಎವರ್ ಅಂತ ಕಾಣಿಸುತ್ತಲ್ಲ ಈ ಕಡೆ ಫಾರ್ ಎವರ್ ಅಂತ ಐತೆ ನೋಡ್ರಿ. ಇಲ್ಲಿ ಈ ಫಾರ್ ಎವರ್ ಈ ಕಡೆ ಇರ್ತದೆ. ಇದು ಇದನ್ನ ತಗೊಂಡೋಗಿ ಇಲ್ಲಿ ನಾವು ಕುಂದಿರ್ತಾನೆ ಇಲ್ಲಿ ಬರ್ತದೆ. ಸೊ ಈ ಫಾರ್ ಎವರ್ ಆದ್ಮೇಲೆ ಮೂರನೇದು ಲುಕ್ಸಿಗೆ ಹೋಗ್ಬೇಕು. ಲುಕ್ಸಿಗೆ ಹೋದ್ಮೇಲೆ ಸೇ ಹಲೋ ಅಂತ ಐತಿ. ಇಲ್ಲಿ ಸೇ ಹಲೋ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ಮೇಲೆ ನಾನು ಸೇ ಹಲೋ ಜಾಗದಾಗ ಇಲ್ಲಿ ಪೆಂಗ್ವಿನ್ ಅಂತ ಕೊಟ್ಟೇನಿ. ಸೊ ಸೇ ಅಂತ ಕೊಟ್ಟಾಗ ನಾವು ಯಾವ ಪಾಠ ಮಾಡ್ತಿರ್ತೀವಲ್ಲ ಆ ಪಾಠದ ಆಧಾರದ ಮೇಲೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಪೆಂಗ್ವಿನ್ ಅಂತ ಬರ್ತೈತಿ, ಸೇ ಪೆಂಗ್ವಿನ್ ಅಂತ ಬಂತು. ಸೊ ಆಮೇಲೆ ಅದೇ ರೀತಿ ಇಲ್ಲಿ ಸ್ವಿಚ್ ಕಾಸ್ಟ್ಯೂಮ್ 2 ಅಂತ ಐತಿ, ಪೆಂಗ್ವಿನ್ ಅಂತಿದೆ. ಇಲ್ಲಿ ABC ಅಂತ ಅದಾವು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಈ ರೀತಿಯಾಗಿ ಸ್ಲೈಡ್ ನಮಗೆ ಓಪನ್ ಆಗ್ತದೆ. ಅದು ಬೇರ್ ಮತ್ತೆ ಏನು ಪೆಂಗ್ವಿನ್ ಈ ರೀತಿಯಾಗಿ ಇಲ್ಲಿ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದೇ ರೀತಿ ಎರಡನೇದು ಪೆಂಗ್ವಿನ್ ಇಲ್ಲಿ ಅದೇ ಸೇಮ್ ಬ್ಯಾಕ್ ಗ್ರೌಂಡ್ ಹೋಗ್ಬೇಕು ನಾವು. ಹೋಗಿ ಇಲ್ಲಿ ಸ್ಪ್ರೈಟಿಗೆ ಹೋದ್ಮೇಲೆ ಇಲ್ಲಿ ಆಲ್ ಅಂತ ಇರ್ತೈತಿ, ಬೇಕಾಗಿದ್ದು ಅಥವಾ ಅನಿಮಲ್ಸಿಗೆ ಹೋಗಿ. ಸೊ ಇಲ್ಲಿ ಪೆಂಗ್ವಿನ್ ಅಥವಾ ನಮ್ಗೆ ಯಾವ ಪಾಠ ಇರುತ್ತಲ್ಲ ಆ ಪಾಠದ ರಿಲೇಟೆಡ್ ಸರ್ಚ್ ಮಾಡಿ ಅದನ್ನ ನಾವು ಇಲ್ಲಿ ಮಾಡ್ಕೋಬಹುದಾಗುತ್ತೆ. ಸೊ ನಾ ಇದಕ್ಕೆ ತಗೊಂಡಾಗ ಇಲ್ಲಿ ಪೆಂಗ್ವಿನ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಕರಡಿ ಆಲ್ರೆಡಿ ಇಲ್ಲಿ ಕೂರಿಸಿದ್ದೆ. ಅದೇ ರೀತಿ ಇಲ್ಲಿ ಪೆಂಗ್ವಿನ್ ನ 3 ಪೆಂಗ್ವಿನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದೇ ರೀತಿ ಸೇಮ್ ಏನ್ ಮಾಡೋದು ಪೆಂಗ್ವಿನ್ ಸೆಲೆಕ್ಟ್ ಮಾಡ್ಕೊಂಡು ಆಗ್ತೈತಿ. ಮೂರನೇದು ಸಹಿತ ಎರಡನೇ ಪೆಂಗ್ವಿನ್ ಐತಿ ಇಲ್ಲಿ. ಈ ಪೆಂಗ್ವಿನ್ ಸಹಿತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಸೇಮ್ ಪ್ರೊಸೆಸ್ ಅದೇ. ಇಲ್ಲಿ ಇವೆಂಟಿಗೆ ಹೋಗಿ ವೆನ್ ಫ್ಲಾಗ್ ಕ್ಲಿಕ್ ಅಂತ ಐತಲ್ಲ ಇದನ್ನ ತಗೊಂಡೆ ಈ ಕಡೆ ಬರ್ತದೆ ಇದು. ಆಮೇಲೆ ಅದೇ ರೀತಿ ಇಲ್ಲಿ ಲುಕ್ಸಿಗೆ ಹೋದೆ, ಸೇ ಹಲೋ ಅಂತ ಐತಲ್ಲ ಇಲ್ಲಿ ತಗೊಂಡಾಗ ಇಲ್ಲಿ ಪೆಂಗ್ವಿನ್ ಅಂತ ಬರ್ಕೊಂಡೆ. ಆಮೇಲೆ ಇಲ್ಲಿ ಸೌಂಡ್ ಅಂತ ಐತೆ, ಸ್ಟಾರ್ಟ್ ಸೌಂಡ್ ಅಂತ. ಇದಕ್ಕೆ ನಾವು ಸೌಂಡ್ ಕೊಟ್ಕೋಬಹುದು. ಸೊ ಸೌಂಡ್ ಅಂತ ಇರೋದಲ್ಲ ಇಲ್ಲಿಗೆ ಹೋಗಿ ಸೌಂಡ್ ಸೆಲೆಕ್ಟ್ ಮಾಡಿದ್ಮೇಲೆ ಅದು ಸೌಂಡ್ ಕೂಡ ಬರ್ತದೆ. ಇಲ್ಲಿ ಐತಲ್ಲ ಈ ರೊಟೇಟ್ ಆಗ್ತದೆ. ಆಮೇಲೆ ಸೊ ಲಾಸ್ಟಿಗೆ ಟರ್ನ್ 15 ಡಿಗ್ರೀಸ್ ಅಂತ ಐತೆ. ಟರ್ನ್ ಮಾಡ್ಕೋಬೇಕಂತ ಹೇಳಿದ್ರೆ 15 ಡಿಗ್ರೀಸ್ ಅಂತ ಐತಿ ಇಲ್ಲಿ ಕೊಟ್ಕೋಬೇಕಂತೆ. ಸೊ ಹಾಗಾಗಿ ಇದು ಸಹಿತ ಇಲ್ಲಿ ಈ ರೀತಿ ಸ್ಲೈಡ್ ಒಂದು ಓಪನ್ ಆಗ್ತದೆ. ಸೊ ಪೆಂಗ್ವಿನ್ 3 ಅಂತ ಐತಿ,
ಅದು ಸಹಿತ ಈ ರೀತಿ ಬ್ಯಾಕ್ಗ್ರೌಂಡ್ ನಾವು ಯಾವ ಪಾಠ ಮಾಡ್ತಿರ್ತೀವಲ್ಲ ಆ ಪಾಠಕ್ಕೆ ಅನುಗುಣವಾಗಿ ಇದನ್ನ ನಾವು ರೆಡಿ ಮಾಡ್ತೀವಿ. ಹಿಂಗೆ ರೆಡಿ ಮಾಡ್ಕೊಂಡಾಗ ಮಕ್ಕಳಿಗೆ ಸೊ ಇಲ್ಲಿ ಆರ್ಟಿಕ್ ವೃತ್ತದಲ್ಲಿರುವಂತಹ ಪ್ರಾಣಿಗಳು ಯಾವ್ಯಾವ ಅದಾವಲ್ಲ ಅವನ್ನ ರೆಡಿ ಮಾಡ್ಕೊಂಡು ಇವನ್ನ ಓಡಾಡುವಂಗ ಮೋಷನ್ ಕೂಡ ಇಲ್ಲಿ ಕ್ಲಿಯರ್ ಆಗ್ತದೆ. ಇದು ನಡೆದಾಡ ಅಂದ್ರೆ ಈ ಡಿಗ್ರೀಸ್ ಹೆಂಗೆ ಇಟ್ಕೊಂಡಿರ್ತೇವೆ ಹಂಗೆ ಇವು ಮೂವ್ ಆಗ್ತಾವೆ. ಸೊ ಮೂವ್ ಆದ್ಮೇಲೆ ಈ ರೀತಿ ಪಾಠಕ್ಕೆ ತಕ್ಕಂತೆ ನಾವು ಲೆಸನ್ ಪ್ಲಾನ್ಗಳನ್ನ ಅಥವಾ ನಮಗೆ AIF ಒಳಗೆ ಹೇಳ್ಕೊಟ್ರು. ಮತ್ತು ಇದರಿಂದ ಬಹಳಷ್ಟು ಉಪಯೋಗ ಅದಾವ, ಯಾಕಂದ್ರೆ ಇದು ಲೈವ್ಲಿಯಾಗಿ ನಾವು ಕಲಿಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ವರ್ಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಇಷ್ಟೊತ್ತು ಈಗೇನು ಹೇಳಿದಲ್ಲ ಎಕ್ಸ್ಪ್ಲೇನ್, ಅದು ಲಾಸ್ಟಿಂಗ್ ಮಾಡಿದಾಗ ಈ ರೀತಿ ಅದು ರೊಟೇಟ್ ಮಾಡಿದಾಗ ಸೆಲೆಕ್ಟ್ ಮಾಡ್ಕೊಂಡು ಹೆಂಗೆ ಆಗ್ತಾವೆ, ಇವು ಮೂವ್ ಆಗ್ತವೆ ಎರಡು ಟೈಮಿನ. ಸೊ ಅದು ಸಹಿತ ಕರಡಿನೂ ಸಹಿತ ಮೂವ್ ಆಗುವಂಥ ಚಿತ್ರ ನಾವು ತೋರಿಸ್ಬೋದು. ಸೊ ಅಲ್ಲಿ ವಿಸಿಲ್ ಮಾಡ್ಕೊಂಡಿರ್ತೀವಿ, ಇನ್ನೊಂದಿರುತ್ತೆ ಪೆಂಗ್ವಿನ್ ಮತ್ತು ಪೆಂಗ್ವಿನ್ 1 2 3 ಸೆಲೆಕ್ಟ್ ಮಾಡ್ಕೊಂಡಾಗ ಅದು ರೊಟೇಟ್ ಆಗುತ್ತೆ. ಸೊ ಅದರ ಪಾಠ ಯಾವ ರೀತಿ ಇರುತ್ತಲ್ಲ ಆ ರೀತಿ ನಾವು ಟೀಚಿಂಗ್ ಅನ್ನ ರೆಡಿ ಮಾಡ್ಬೋದು. ಸೊ ಇದ್ದಿದ್ದ ಟೀಚಿಂಗ್ ಅನ್ನ ಟೀಚ್ ಮಾಡೋಕ್ಕಿಂತ ನಮಗೆ ಪಾಠದ ಎಕ್ಸ್ಪ್ಲನೇಷನ್ ತಕ್ಕಂಗೆ ಈ ರೀತಿ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ಆ ಪಾಠಕ್ಕೆ ಅನುಗುಣವಾಗಿ ನಾವು ಏನು ಟೀಚಿಂಗ್ ಅನ್ನ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಬೋಧನೆ ಮಾಡಿ ಪರಿಣಾಮಕಾರಿ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ.